ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಧಿಕಾರಕ್ಕೆ ಬಂದಿದೆ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ನುಡಿದಂತೆ ನಡ್ಕೊಂಡಿದ್ದೀವಿ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆಶಯಗಳನ್ನು ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಚ್ಯುತಿ ಬರದ ಹಾಗೆ ಇವತ್ತು ನಾವು ಪ್ರಾಮಾಣಿಕವಾಗಿ ದೇಶಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಜನರಿಗೆ ಒಂದು ಸೇವೆ ಸಲ್ಲಿಸತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ, ಇತಿಹಾಸ ಮರೆತರವ್ರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ. ಆ ಇತಿಹಾಸವನ್ನೇ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ ಅಂತೇಳಿ ವೇದಿಕೆಯಲ್ಲಿ ಭಾಳ ಹೆಮ್ಮೆಯಿಂದ ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವತ್ತು ಕೂಡ ಇವತ್ತು ಯಾವಾಗಲೂ ನಮ್ಮ ಪ್ರಣಾಳಿಕೆಯಲ್ಲಿ ಜೊತೆಗೆ ಚುನಾವಣೆಯಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನು ಯಥಾವತ್ತಾಗಿ ನಾವು ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಇವತ್ತು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡಿದ. ಅದೇ ನಿಟ್ಟಿನಲ್ಲಿ ಹಿಂದೆ ಕೂಡ 2013ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 165 ಭರವಸೆಗಳನ್ನ ನಾವೆಲ್ಲ ಕೊಟ್ಟಿದ್ವಿ. ಅದೇ ಥರ ಸುಮಾರಾಗಿ 158 ಭರವಸೆಗಳನ್ನ ಈಡೇರಿಸೋದ್ ಮೂಲಕ ಇಡೀ ಒಂದು ದೇಶದಲ್ಲಿನೇ ನಮ್ಮ ತೆರಿಗೆ ದುಡ್ಡು ಏನಿದೆಯಲ್ಲ ಆಯವ್ಯಯಗಳನ್ನ ಪಾಪ್ಯುಲೇಷನ್ ಮೇಲೆ ಹಂಚಿರ್ತಕ್ಕಂಥ ಯಾವ್ದಾದ್ರು ಮುಖ್ಯಮಂತ್ರಿ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಬಹಳ ಹೆಮ್ಮೆಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಸಲುವಾಗಿನೇ 13ರಿಂದ 18ರ ಮಟ್ಟ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೇನು ಆಡಳಿತವನ್ನು ಕೊಟ್ಟಿದ್ರು. ಇವತ್ತು ಕೋಲಿಷನ್ ಗೌರ್ಮೆಂಟ್ ಕೂಡ ಇತ್ತು, ನಾನು ಕೂಡ ಸಚಿವನಾಗಿದ್ದೆ. ಅವತ್ತು ಆಗಿದ್ದಾಗ ಕೂಡ ಬೇರೆ ಯಾವುದು ನೋಡೋದು ಬೇಡ. ಅವತ್ತು ಅಲ್ಪಾವಧಿಗೆ ಒಂದು 7 ತಿಂಗಳಿಗೆ ನಾನು ಸಚಿವನಾಗಿದ್ದೆ. ಬರೇ ಒಂದು OPDಗೆ ನಾನು ಏನು ಕೊಟ್ಟೆ ಅನ್ನೋದೊಂದೇ ಸಾಕು. ಇಡೀ ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಆಮೇಲೆ ನಮ್ಮ ಧಾರವಾಡ ಕಿಮ್ಸ್ ಇರ್ಬೋದು, ಅನೇಕ ನಮ್ಮ ಇದೇ ರೀತಿಯಾಗಿ ಯಾವ್ಯಾವಾಗ ನಮಗೆ ಸಂಪುಟ ಸಚಿವರು ಇರ್ತೀವಿ, ಮುಖ್ಯಮಂತ್ರಿಗಳಿರ್ತೀವಿ, ನಾವು ಪ್ರಾಮಾಣಿಕವಾಗಿ ಜನರು ಕೆಲಸ ಮಾಡಿಸಿದ್ದೀವಿ ಎಲ್ಲದು ಕೂಡ. ಅದೇ ರೀತಿಯಾಗಿ ನಾಗೇಂದ್ರ ಅವರು ನಾವೆಲ್ಲ ಶಾಸಕರು ಕೂಡ ಬಳ್ಳಾರಿ ಇದರಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಏನು ಇವತ್ತು ನಾವು ಮಾತನ್ನು ನುಡಿದಂತೆ ಏನು ನಾವು ನಡೆದಿದ್ದೀವಿ ಆ ಪ್ರಕಾರವಾಗಿ ನಾವು ಕೆಲಸಗಳನ್ನು ಇವತ್ತು ನಮ್ಮ ಜಿಲ್ಲೆನಲ್ಲಿರ್ಬೋದು, ಅವ್ರ ಇಲಾಖೆನಲ್ಲಿರ್ಬೋದು ನಾವು ಮಾಡ್ಕೊಂಡು ಇವತ್ತೆಲ್ಲ ನಾವು ಬರ್ತಾಕಿರ್ಬೋದು. ಜೊತೆಗೆ ಒಂದು ಆಶೀರ್ವಾದದಿಂದ 2023ರಲ್ಲಿ ಕಳೆದ ವರ್ಷ ನಮಗೆ ಜನ ಅಧಿಕಾರವನ್ನು ಕೊಟ್ಟರು. ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ, ಅದನ್ನು ಯಥಾವತ್ತಾಗಿ ನಾವು ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನ ಇವತ್ತು ಸುಮಾರು 52,000 ಕೋಟಿ ವೆಚ್ಚದಲ್ಲಿ ಇವತ್ತು 5 ಕಾರ್ಯಕ್ರಮಗಳನ್ನ ಎಲ್ಲರೂ ಮಾತಾಡಿದಾರೆ. ನಾನು ಮಾತಾಡಕ್ಕೆ ಹೋಗೋದಲ್ಲ. ಇವತ್ತು ಯಾರೇನು ನಮ್ಮ ಅಪ್ಪನ ಮನೆಯಿಂದ ಏನು ತರೋದಲ್ಲ ರೊಕ್ಕನ. ಅದಕ್ಕೆ ನಾವು ಕೊಟ್ಟನಪ್ಪ ಅಂದ್ರೆ 18% ಅನ್ನಪ್ಪ ಅಂದ್ರೆ ಸುಮಾರು ಟ್ಯಾಕ್ಸ್ ರೂಪದಲ್ಲಿ 12,000 ಕೋಟಿ ನಮ್ಗೆ ವಾಪಸ್ ಬರ್ತದೆ ಟ್ಯಾಕ್ಸ್. ಇದನ್ನ ಸ್ವಲ್ಪ ತಿಳ್ಕೋಬೇಕು ಅವ್ರಿಗೆ. ಇದನ್ನ ಬಹಳ ಅಪಾರ್ಥವಾಗಿ ಆ ಟ್ಯಾಕ್ಸ್ ಬರೋದ್ರಿಂದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಅನೇಕ ಒಂದು ಅರ್ಥವನ್ನು ಇಟ್ಟುಕೊಂಡು ಇವತ್ತು ಅರ್ಥಶಾಸ್ತ್ರದಲ್ಲಿ 15 ಬಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ಇವತ್ತು 8 ಬಾರಿ ಶಾಸಕರಾಗಿ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಬಹಳ ಕಳಕಳಿ ಇಟ್ಕೊಂಡು ಜೋಡಿ ಎತ್ತುಗಳಾಗಿ ಇವತ್ತು ಕರ್ನಾಟಕವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ 2013ರಿಂದ 18ರ ಮಟ್ಟ ಏನು ಒಂದು ಆಡಳಿತವನ್ನು ಕೊಟ್ಟು ದಕ್ಷಿಣ ಭಾರತದಲ್ಲೇನೆ ಬೆಸ್ಟ್ ಚೀಫ್ ಮಿನಿಸ್ಟರ್ ಅನ್ಕೊಂಡು ಅವಾರ್ಡ್ ತಗೊಂಡಿರ್ತಕ್ಕಂಥದ್ದೆಲ್ಲ ಇದೇ ಒಂದು 5 ಪೀರಿಯಡ್ ನಲ್ಲಿ ನೆಕ್ಸ್ಟ್ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರುತ್ತೆ. ಖಂಡಿತವಾಗ್ಲೂ ದಕ್ಷಿಣ ಭಾರತದಲ್ಲಿ ಬೆಸ್ಟ್ ಸರ್ಕಾರ ಅನ್ಕೇಳಿ ಮತ್ತೆ ಅವಾರ್ಡ್ ತಗೊಂತಕ್ಕಂಥ ಒಂದು ಸರ್ಕಾರ ನಾವು ಕರ್ನಾಟಕದಲ್ಲಿ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ಎಲ್ಲರೂ ಮಹಿಳೆಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ ಏನು ಬಳ್ಳಾರಿ ಜನತೆ ಜಿಲ್ಲೆನಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಡಬಲ್ ಇಂಜಿನ್ ಸರ್ಕಾರ ಇದೇನು ಹೋಗ್ತದೆ ಅದು ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದ್ದುಕೊಂಡು ಭವಿಷ್ಯ ರೂಪತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ದ ನಿಮ್ಮ ಆಶೀರ್ವಾದಕ್ಕೆ ಹೋಗ್ತಾ ನನ್ನ ಮಾತು ಮುಗಿಸ. ಧನ್ಯವಾದ, ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.